ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕಾ ಅಧ್ಯಕ್ಷರಾದಂತ ಶ್ರೀ ಪ್ರಶಾಂತ್ ನಾಯ್ಕ್ ಸರ್ ಅವರು ಒಂದೆರಡು ನುಡಿಗಳನ್ನು ಆಡಬೇಕಂತ ಅವರಿಗೆ ಇವತ್ತಿನ ಈ ಒಂದು ಪವಿತ್ರವಾದಂತಹ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ನನ್ನ ಶಿಕ್ಷಕ ವೃಂದದವರೇ, SDMC ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ಎಲ್ಲ ಸದಸ್ಯ ಬಂಧುಗಳೇ ಮತ್ತು ವಿದ್ಯಾರ್ಥಿಗಳೇ ಹಾಗೂ ಮಾಧ್ಯಮ ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮ ಈ ಎಲ್ಲ ಮುಂದಿನ ಮಕ್ಕಳಿಗೆ ಒಂದು ಮಾದರಿಯಾಗಬೇಕು. ಈಗ 82ನೇ ಸಾಲಿನವರೆಗೆ ಏನು ಹಳೆ ವಿದ್ಯಾರ್ಥಿಗಳಿದ್ರು, ಆ ವಿದ್ಯಾರ್ಥಿಗಳು ತಾವು ಕಲಿತಂತ ಒಂದು ಸಂಸ್ಥೆ ಅದು ಸರ್ಕಾರಿ ಶಾಲೆ. ಅವರ ಮನಸ್ಸಿನಲ್ಲಿ ಈ ಒಂದು ಶಾಲಾ ಮಕ್ಕಳಿಗೆ ಬೇರೆ ಏನೆಲ್ಲ ಕೆಲಸಗಳನ್ನು ನಾವು ಕೂಡ ದಾನಗಳನ್ನು ಮಾಡಬಹುದು, ದೇವಸ್ಥಾನಗಳನ್ನು ಕೂಡ ಕಟ್ಟಿಸಬಹುದು. ಆದರೆ ದೇವಸ್ಥಾನಕ್ಕೂ ಮಿಗಿಲಾಗಿ ಇರುವಂಥದ್ದು ಒಂದು ಪವಿತ್ರವಾದ ಸ್ಥಾನ ಅಂತಂದ್ರೆ ಅದು ಶಾಲೆ. ಯಾಕಂತಂದ್ರೆ ನಾವು ದೇವಸ್ಥಾನಕ್ಕೆ ಹೋಗಿ ಎಷ್ಟೇ ಕಾಣಿಕೆ ದೇಣಿಗೆಯನ್ನು ಕೊಟ್ಟು ಎಷ್ಟನ್ನೇ ಬೇಡಿಕೊಂಡ್ರೂ ಕೂಡ ಅದು ದೇವರು ಆಗಿಂದಾಗಲೇ ನಮಗೆ ಕರುಣಿಸುವುದೂ ಇಲ್ಲ. ಆದರೆ ಶಾಲೆಯಲ್ಲಿ ನಾವು ಭಕ್ತಿ ಭಯ ಭಾವದಿಂದ 4 ಅಕ್ಷರ ಕಲ್ತ್ಕೊಂಡ್ರೆ ಅದು ಆಗಿಂದಾಗಲೇ ದೇವರಿಗಿಂತಲೂ ಕೂಡ ಬಹಳ ಫಾಸ್ಟ್ ಆಗಿ ನಮಗೆ ಜ್ಞಾನ ದೊರೆಯುವಂಥದ್ದು. ಹಾಗಾಗಿ ತಿರುಪತಿಯಾಗಿರುವಂತಹ ಶ್ರೀ ಉಮೇಶ್ ಬೋಳ್ಶೆಟ್ಟಿ ಸರ್ ಅವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಂತ ಕೇಳ್ಕೊಳ್ತೇವೆ. ಮಾಜಿ ಅಧ್ಯಕ್ಷರಾಗಿದ್ರು. ಕೇವಲ ಭಾಷಣ ಮಾಡಬಾರ್ದು, ಹುಡುಗರು ಬಹಳ ಕುಂತ ಅದಕ್ಕೆ ಏನಾದರೂ ಮಿಮಿಕ್ರಿ ಮಾಡ್ಬೇಕಂತ ಆಗ್ತದೆ. ಭಾಷಣದ ಜೊತೆ ಸ್ವಲ್ಪ ಮಿಮಿಕ್ರಿ ಮಾಡ. ನೀವು ಬಂದ ವಿಷಯ ಹೇಳ್ತೀನಿ, ನಿಮ್ಮಂಗೆ ಸರಳ ಶಾಲೆಗೆ ಬಂದವರು ನಾವಲ್ಲ. ಯಾಕಂದ್ರೆ ಶಾಲೆಗೆ ಬರ್ಬೇಕಂದ್ರೆ ಯಾರು ಬಂದಿಲ್ಲ ಅಂದ್ರೆ ಮೊದಲ ತರಾಗಿ 4 ಮಂದಿ ತಯಾರಾಗಿ ಹೊತ್ಕೊಂಡು ಎಳ್ಕೊಂಡು ಹೋಗಿ ನಮಗೆ 4 ಅಕ್ಷರ ಕಲಿಸಿರ್ತಕ್ಕಂಥ ನನ್ನ ಎಲ್ಲ ಸಹಪಾಠಿಗಳಿಗೂ ನನ್ನ ಅನಂತರದ ನಮಸ್ಕಾರ. ಯಾಕಂದ್ರೆ ಅವ್ರು ಎಳ್ಕೊಂಡು ಹೋಗಿ ಕೆಲಸ 4 ಅಕ್ಷರ ನಾವು ಕಲ್ತೀವಿ. ಕಲ್ಸಕ್ ಸರ್ ತಯಾರಿದ್ರು, ಕಲಿಯಾಕ ನಾವು ತಯಾರಿಲ್ಲ. ಯಾಕಂದ್ರೆ ಕನ್ನಡ ಶಾಲೆ ಅಂದ ಕೂಡಲೇ ನೀವು ಬರ್ತಿದ್ದೀವಿ. ನಮ್ದು ಕೆಲವೊಂದು ವಿದ್ಯಾರ್ಥಿಗಳು ನಮ್ಮನ್ನು ಬಿಟ್ಟು ಆಗಿಲ್ಲ, ಅವ್ರದ್ದು ನೆನಪು ಬರ್ತೈತಿ. ಯಾಕಂದ್ರೆ ನಾನು ಹುಲಿಯವ್ರ ಮನ್ಯಾಗ ಕೆಲಸ ಮಾಡವ, ಖಾನಾವಳಿಗಳು. ನಮ್ದು ಮತ್ತೊಬ್ಬ ಹುಡುಗ ಇದ್ದ ಅನ್ಕೊಂಡಂತೆ ನಾವು ಬಾರ್ಸಾಕ್ ಹೋಗವ. ನಾವು ಸರ್ಗಳು ಎಷ್ಟು ಬೇಜಾರಾಗಿದ್ದೀವಿ ಅಂದ್ರೆ ನಮ್ಮ ಬಾಂಧೇಕರ್ ಸರ್ ಅಂತ ಒಬ್ರು ಇದ್ರು, ನಮ್ಮನ್ನ ಹಿಂದೆ ಇಟ್ಟಿದ್ರು. ಯಾವಾಗ ಬೇಕಾದಾಗ ಹೋಗ್ಬೋದು ಮತ್ತೆ ಯಾವಾಗ ಬೇಕಾದಾಗ ಸಾಲಿಗೆ ಹೋಗ್ಬೋದು. ಹಿಂಗೆ ರಿಚಿಂಗ್ ಇದ್ರಿಗಿಲ್ಲ 8 ಗಂಟೆಗೆ ಪ್ರೇಯರ್ಗೆ ಬರ್ರಿ, ಸಂಬಂಧ ಇಲ್ಲ. ಯಾಕಂದ್ರೆ ಅವ್ರು ಮುಂದಿನ ನಮ್ಮ ಪರಿಸ್ಥಿತಿ ಏನೈತೆ ಅಂತ ಹೇಳಿ ಬಾರ್ಸಾಕ್ ಬಂದ್ಬಿಟ್ಟು ನಾವು ಯಾರ ಸತ್ತ ಯಾರು ಮದುವೆ ಹಿಂಗೆ ಮಾಡಿಕೊಳ್ತಾರ, ಬೆಳಿಗ್ಗೆ ನೋಡುದು ಮತ್ತೆ ಏನಿರ್ಲಿಕ್ಕಿಲ್ಲ. ಅಂತ ಒಂದು ಸನ್ನಿವೇಶದಲ್ಲಿ ಬಡವರಾಗಿದ್ರು ಸಹಿತ ವಿದ್ಯೆಯನ್ನ ಕಲಿಲಿಕ್ಕೆ ಸರ್ ಒಂದು ಉದಾಹರಣೆ ಕೊಟ್ಟೋದ್ರಾಗಲೇ ಮರಗಾಡಿ ಬಗ್ಗೆ ಅವತ್ತು ಕಲಿಸಿರ್ತಕ್ಕಂಥ ಜ್ಞಾನ ಇವತ್ತು ನಮಗೆ ಹೆಂಗ್ ಬಂದೈತಂದ್ರೆ ಉಡು ರಾಜ್ಯಂ ಬೆಳೆಗುಂದಿ ಪೆಚ್ಚದಿಯೇನೆ ನೆಗ್ರೋಜ ಬೀಜಂ ಪಡೆದು ಕಮ್ಮರವಾಗದೆ ಎಳೆಗಳು ಎತ್ತಾಗದೆ ಲೋಕದ ಬಡವ ಬನ್ನಿಗಳಾಗದೆ ಹರಹರ ಶ್ರೀಚನ್ನ ಸೋಮೇಶ್ವರ. ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಶ್ರೀ ಗಿರೀಶ್ ಮೆಟ್ಟಗುಡ್ಮಠ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬೇಕಂತ ಅವರು ಕಳಕಳಿಯಿಂದ ವಿನಂತಿ. ನನ್ನ ಸಹಪಾಠಿಗಳು ಮತ್ತು ಇಲ್ಲಿ ಶಿಕ್ಷಕರು ಮತ್ತು ಮಕ್ಕಳು ಸುಮಾರು ನಾನು ಈ ಹಳೆಯಾಳಕ್ಕೆ ಬಂದು ಸುಮಾರು 49 ವರ್ಷಗಳಾಯಿತು. 1979 ಆಗಸ್ಟ್ನಲ್ಲಿ ಇದೇ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಶ್ರೀ ರವಿ ಪಂಡಿತ್ ಸರ್ ಅವರು ಒಂದೆರಡು ನುಡಿಗಳನ್ನು ಆಡಬೇಕಂತ ಕೇಳ್ಬೋದು. ವೇದಿಕೆ ಮೇಲೆ ಆಸಕ್ತರಾಗಿರುವಂತಹ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಎಲ್ಲರಿಗೂ ವಂದಿಸ. ಸೊ ಇವತ್ತು ಭಾಳ ಹೊತ್ತಾಗಿದ್ದರಿಂದ ಬಹುಶಃ ವಿದ್ಯಾರ್ಥಿಗಳಿಗೂ ಈಗ ಚಂಚಲತೆ ಶುರುವಾಗಿದೆ ಅಂತ ಹೇಳ್ಬೇಕು. ಈಗ
ಸೊ ಅದಕ್ಕಾಗಿ ನಾನು ಜಾಸ್ತಿ ಹೊತ್ತು ಮಾತಾಡೋದಿಲ್ಲ. ಮಾಡಬೇಕು ಅಂತ ಅವರಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ಳಿ. ಎಲ್ಲ ಮುಖ್ಯ ಅಧಿಕಾರಿಗಳು, ನನ್ನ ಹಾಗೂ ನಮಗೆ ಪಾಠ ಕಲಿಸ್ಕೊಟ್ಟ ಗೌಡ ಸರ್ಗೂ ಮತ್ತು ಇವರಿಗೆ ಎಲ್ಲ ಸರ್ಗೂ ನಮಸ್ಕಾರ. ಯಾಕೆಂದರೆ ಹಾಗೂ ಅದೇ ರೀತಿಯಲ್ಲಿ ನಮ್ಮ ಮಕ್ಕಳೆಲ್ಲರಿಗೂ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಧನ್ಯವಾದ. ಈಗ ನಮ್ಮ ಶಾಲೆಯಲ್ಲಿ ಕಲಿತಂತ ಅತ್ಯಂತ ಹಿರಿಯ ವಿದ್ಯಾರ್ಥಿಗಳಿಗೆ ಈ ಒಂದು ಬ್ಯಾಚಿನ ಹಳೆ ವಿದ್ಯಾರ್ಥಿಗಳಂತ ಒಂದು ಗೌರವ ಸನ್ಮಾನ ದಯಮಾಡಿ ಶ್ರೀ ಫಕೀರಪ್ಪ ಆರ್ ಉಪ್ಪಿನವರು, ನಮ್ಮ ಶಾಲೆಯ ಅತ್ಯಂತ ಹಿರಿಯ ವಿದ್ಯಾರ್ಥಿಗಳು, ಅವರು ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಶ್ರೀ ಹನುಮಂತ್ ಮಾದಾರ್ ನಿವೃತ್ತ ಶಿಕ್ಷಕರು ಹರಿಹರ, ದಯಮಾಡಿ ಅವರು ಕೂಡ ಬರಬೇಕು. ಶ್ರೀ ಟಿ ಬಿ ಗೌಡ ನಿವೃತ್ತ ದೈಹಿಕ ಶಿಕ್ಷಕರು, ದಯಮಾಡಿ ಇಲ್ಲಿ ಚೇರ್ಗಳ ಮೇಲೆ ಆಸೀನರಾಗಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಮಕ್ಕಳೇ, ಇವತ್ತು 1975ರಿಂದ 82ರವರೆಗೆ ವಿದ್ಯಾಭ್ಯಾಸ ಮಾಡಿದ ಒಂದೇ ವರ್ಗದ ವಿದ್ಯಾರ್ಥಿಗಳಿಂದ ಕರ್ನಾಟಕ ಮಾತೆಗೆ, ಕನ್ನಡ ಶಾಲೆ ನಂಬರ್ 1ಕ್ಕೆ ನಾನು ಮಾತಾಡೋದು ಹೆಚ್ಚಿಗೆ, ನನಗೆ ಹೆಚ್ಚಿಗೆ ಮಾತಾಡಕ್ಕೆ ಬರೋದು, ಉಮೇಶ್ ಮಾತಾಡಿದ್ದಾರೆ. ಆದರೆ ಇಷ್ಟೇ ಕರೆ ಇಲ್ಲಿ ಭಾಳ 3-4 ಜನ ಪ್ರಮುಖ ವ್ಯಕ್ತಿಗಳು ನಮ್ಮ ಶಾಲೆಯೊಳಗ ಬಹಳ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡೋದು ಅಂದ್ರೆ ರವಿ ಪಂಡಿತ್, ನಮ್ಮ ಗಿರೀಶ್ ಭಟ್ಗುಡ್ಮರ್ ಮತ್ತು ಪರಶುರಾಮ ಹೆಬ್ಬಳ್ಳಿ, ನಮ್ಮ ಮಾತೇಶ್ ಮೃತ್ಯುಂಜಯ ಯಲ್ಲಾಪುರ. ದಯವಿಟ್ಟು ಇದು ಲಕ್ಷ ಕೊಟ್ಟು ಕೇಳಿ. ಯಾಕೆ ಮಾತು ಹೇಳತ್ತೇನೆ ಅಂದ್ರೆ ನಾವೆಲ್ಲ ಗಾಂಧಿ ಕ್ಲಾಸ್ 30 ಮಾರ್ಕ್ಸ್ ಬಿಟ್ಟರೆ ಪಾಸ್, ಅವರೆಲ್ಲ 80-90 ತಗೊಳ್ಳೋ. ಇವ್ರು 3 ಮಂದಿ ಭಾಳ ಅಭ್ಯಾಸ ಮಾಡೋರು. ಒಬ್ಬ ಒಂದು ಶಾಲೆಗೆ ಬರೋದ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡು ಸೋಮಶೇಖರ್ ಮುಂಚೊಮ್ಮೆ ನೀವು ಶಾಲೆಗೆ ಬರ್ತಿದ್ದಿಲ್ಲ, ಎಲ್ಲರಿಗೂ ಹೆಚ್ಚಿಗೆ ಮಾರ್ಕ್ಸ್ ತಗೊಳ್ಳೋ. ಹಂಗ ವಿಚಿತ್ರವಾದಂತಹ ಕೆಲವೊಂದು ವ್ಯಕ್ತಿತ್ವಗಳು ಇರ್ತಾವೆ. ಆದರೆ ನಿಮ್ಗೆಲ್ಲರಿಗೂ ಒಂದು ವಿನಂತಿ ಮಾಡ್ತೇನೆ, ಇಲ್ಲೇ ಒಳ್ಳೆ ಒಳ್ಳೆ ಸ್ಥಾನಕ್ಕೆ ಹೋಗಿರಲ್ಲ, ಅಭ್ಯಾಸ ಮಾಡಿ. ನೀವು ಹಂಗೆಲ್ಲ ಒಳ್ಳೆ ಅಭ್ಯಾಸ ಮಾಡಿ ಒಳ್ಳೆ ಸ್ಥಾನಕ್ಕೆ ಹೋಗ್ರಿ. ಯಾಕಂದ್ರೆ ನಾವು ಕಡಿಮೆ ಕಟ್ಟು ಊರಾಗ ಉಳಿದೇವೆ. ಊರಾಗ ಉಳಿದವರು ಇಂಥ ಕೆಲಸ ಮಾಡಕ್ಕಾಗಲ್ಲ, ದೇವ್ರು ಇದನ್ನು ಮಾಡಕ್ಬೇಕಲ್ಲ. ಎಲ್ಲರೂ ಗಾಂಧಿ ಹೇಳ್ತಿದ್ದೆ ಯಾವಾಗಲೂ, ಎಲ್ಲರೂ ಮ್ಯಾಲ ಕುಂದ್ರೆ ಕಸ ಹೊಡೆಯೋರು, ಅದಕ್ಕೆ ಕಸ ಹೊಡೆಯೋಕೆ 4 ಮಂದಿ ಇದ್ವಿ ನಾವು. ಉಮೇಶ್ ನಮ್ಮವ್ರ ದೇಸಾಯಿ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಕಾರ್ಯಭಾರದ ಒತ್ತಡದ ನಡಿಯೂ ಕೂಡ ಇಷ್ಟೊಂದು
ನಮ್ಮ ಕಾರ್ಯಕ್ರಮಕ್ಕಾಗಿ, ನಮ್ಮ ಶಾಲೆಗಾಗಿ, ನಮ್ಮ ಮಕ್ಕಳಿಗಾಗಿ ಆಗಮಿಸಿರುವಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಶ್ರೀ ಪ್ರಮೋದ್ ಮಾಲೆ ಸಾಹೇಬರು ನಮ್ಮನ್ನೆಲ್ಲ ಉದ್ದೇಶಿಸುವಂತ ನುಡಿಗಳನ್ನು ಆಡಬೇಕಂತ ಅವರ ಕಳಕಳಿಯಿಂದ ವಿನಂತಿಸಿಕೊಳ್ತೇನೆ. ಶಾಸ್ತ್ರ ಮಾದರಿ ಶಾಲೆ ನಂಬರ್ 1 ಇಲ್ಲಿಯ ಹಳೆಯ ವಿದ್ಯಾರ್ಥಿಗಳು 1975ರಿಂದ 82ರವರೆಗಿನ ಸಾಲಿನ ವಯಸ್ಸಿನ ಹಳೆಯ ವಿದ್ಯಾರ್ಥಿಗಳು ಶಾಲೆಗೆ ದೂರದರ್ಶನವನ್ನು ಅಂದರೆ ಟೆಲಿವಿಷನ್ ಅನ್ನು ನೀಡಿದಂತಹ ಒಂದು ಸಂದರ್ಭದ ಸಮಾರಂಭ. ಈ ಸಮಾರಂಭದಲ್ಲಿ ಭಾಗವಹಿಸಿ ಉದ್ಘಾಟನೆ ಮಾಡಿದಂತಹ KCF ಕನ್ಯ ಪ್ರಶಾಂತ್ ಕುಮಾರ್ ಸರ್ ಅವರೇ, ಜಿಲ್ಲಾ ಸಂಘದ ಅಧ್ಯಕ್ಷರಾದಂಥ ಸತೀಶ್ ನಾಯ್ಕ ಅವರೇ, ತಾಲೂಕಾ ಸಂಘದ ಅಧ್ಯಕ್ಷರಾದಂಥ ಪ್ರಶಾಂತ್ ನಾಯ್ಕ ಅವರೇ, ಈ ಶಾಲೆಯ STMC ಅಧ್ಯಕ್ಷರೇ, ಸರ್ವ ಸದಸ್ಯರುಗಳೇ ಹಾಗೂ ಈ ಶಾಲೆಯ ಹಿಂದಿನ ಶಿಕ್ಷಕ ವೃಂದದವರೇ, ಶಾಲೆ ಸರ್ ದಯಮಾಡಿ ಇಲ್ಲಿ ಆಶೀರ್ವಾದಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಅವರಿಗೆ ಒಂದು ಗೌರವ ಸನ್ಮಾನ ಈ ಒಂದು ಬ್ಯಾಚಿನ ವಿದ್ಯಾರ್ಥಿಗಳ ವತಿಯಿಂದ ಶ್ರೀ ಸತೀಶ್ ನಾಯಕ್ ಸರ್ ಅವರು ಕೂಡ ಇಲ್ಲಿ ಆಗಮಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಹಾಗೆ ಶಾಲಾ STMCಯ ಸಮಿತಿಯ ಪರವಾಗಿ ಶಾಲಾ ಅಧ್ಯಕ್ಷರಾದಂತಹ ಶ್ರೀ ಸುರೇಶ್ ಕೋಕಿತ್ಕರ್ ಅವರು ಕೂಡ ಬರ್ಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ಶಾಲೆಯ ಪರವಾಗಿ ಶ್ರೀ ಸುನೀಲ್ ಗಾಂವ್ಕರ್ ಸರ್ ಮುಖ್ಯಾಧ್ಯಾಪಕರು ಅವರು ಕೂಡ, ಹಾಗೆ ಎಲ್ಲ STMC ದಯಮಾಡಿ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಬನ್ನಿ.